ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ನಮ್ಮ ಒಂದು ಚಾನಲ್ಗೆ ಸ್ವಾಗತ. ಹಾಗಾದ್ರೆ ಇವತ್ತು ನಾವು ಡಿಸ್ಕಷನ್ ಮಾಡ್ತಾ ಇರುವಂತಹ ಟಾಪಿಕ್ ಯಾವ್ದಪ್ಪ ಅಂತಂದ್ರೆ ಈ ಒಂದು ಬಿಸ್ನೆಸ್ಗೆ ಸಂಬಂಧಪಟ್ಟಿರುವಂತಹ ಟಾಪಿಕ್ನ ಬಗ್ಗೆ ಇವತ್ತು ನಾವು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಆ ಟಾಪಿಕ್ ಯಾವ್ದಪ್ಪ ಅಂತಂದ್ರೆ BBA ಕೋರ್ಸ್ನ ಬಗ್ಗೆ ನಾವು ಇವತ್ತು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಈ ಒಂದು BBA ಒಳಗಡೆ ನಾವೇನೆಲ್ಲ ಕವರ್ ಮಾಡಿದ್ವಿ ಅಂಥೇಳಿ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಮೊದಲಿಗೆ ಈ ಒಂದು ಕೋರ್ಸ್ ಅಂದ್ರೆ ಏನು, ಅದಾದ್ಮೇಲೆ ಈ ಒಂದು ಕೋರ್ಸ್ನ ಎಲಿಜಿಬಿಲಿಟಿ ಏನ್ ಬರ್ತೈತಿ, ಈ ಒಂದು ಕೋರ್ಸ್ನ ಎಂಟ್ರನ್ಸ್ ಎಕ್ಸಾಮ್ಸ್ಗಳು ಯಾವ ಅದಾವು, ಅದಾದ್ಮೇಲೆ ಈ ಒಂದು ಕೋರ್ಸ್ ಒಳಗಡೆ ಇದರ ಡ್ಯೂರೇಷನ್ ಎಷ್ಟು, ಇದರ ಸಬ್ಜೆಕ್ಟ್ಗಳು ಯಾವ ಬರ್ತಾವು, ಇದರ ಬ್ರಾಂಚಸ್ಗಳು ಅಂದ್ರೆ ಏನು, ಅದಾದ್ಮೇಲೆ ಇದರ ಒಂದು ಜಾಬ್ ಅಪಾರ್ಚುನಿಟೀಸ್ಗಳು ಯಾವ ಇರ್ತಾವು, ಅದಾದ್ಮೇಲೆ ಈ ಒಂದು ಕೋರ್ಸ್ನ ಕಲ್ತಾಗ ನಮ್ಗೆ ಎಷ್ಟು ಸ್ಯಾಲ್ರಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂಥೇಳಿ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಅದರ ಜೊತೆಗೇನೆ ಈ ಒಂದು ಕೋರ್ಸಿನ ಮೇಲೆ ಏನಾದರೂ ಹೈಯರ್ ಎಜುಕೇಶನ್ ಇದೆಯೋ ಇಲ್ಲೋ ಅನ್ನೋದನ್ನು ಕೂಡ ನಿಮ್ಗೆ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಹಾಗಾದ್ರೆ ನಮ್ಮ ಚಾನಲ್ಗೆ ಯಾರೆಲ್ಲ ಹೊಸದಾಗಿ ವಿಸಿಟ್ ಮಾಡಿದ್ರಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗಾದ್ರೆ ಈಗ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಈ ಒಂದು BBA ಅಂತಂದ್ರ ಏನಂತ ಹೇಳ್ತೀನಿ ನಿಮಗೆ. ಈ BBA ಅಂತಂದ್ರ ಬ್ಯಾಚುಲರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಟಿವ್ ಅಂತ ಕರಿತೀವಿ ನಾವು. ಈ ಒಂದು ಕೋರ್ಸ್ನ ಮಾಡಿದವರು ನಾವು ಬಿಸ್ನೆಸ್ಗಳಲ್ಲಿ ಎಂಪ್ಲಾಯ್ಮೆಂಟ್ ಆಗಿರ್ಬೋದು ಅಥವಾ ಬಿಸ್ನೆಸ್ ಆಗಿರ್ಬೋದು, ಈ ಒಂದು ಕೆಲಸಗಳನ್ನ ಮಾಡಲಿಕ್ಕೆ ಈ ಒಂದು ಕೋರ್ಸ್ನ ಮಾಡಬಹುದು. ಹಾಗಾದ್ರೆ ಈ ಒಂದು ಕೋರ್ಸ್ನ ಎಲಿಜಿಬಿಲಿಟಿ ನೋಡ್ಬೋಣ. ಮೊದಲಿಗೆ ಇದರ ಎಲಿಜಿಬಿಲಿಟಿ ಬಂದ್ಬಿಟ್ಟು ನೀವು PUC ಒಳಗಡೆ ಪಾಸ್ ಆಗಿರಬಹುದು. ನೀವು ಯಾವುದೇ ಸ್ಟ್ರೀಮ್ ಅನ್ನ ತಗೊಂಡಿದ್ರು ಕೂಡ ನೀವು BBA ನ ಮಾಡಬಹುದು. ಎಕ್ಸಾಂಪಲ್ ಆರ್ಟ್ಸ್ ಆಗಿರ್ಬೋದು, ಕಾಮರ್ಸ್ ಆಗಿರ್ಬೋದು ಅಥವಾ ಸೈನ್ಸ್ ಆಗಿರ್ಬೋದು. ನೀವು ಯಾವುದೇ ಸ್ಟ್ರೀಮ್ ತಗೊಂಡಿದ್ರು ಕೂಡ ಈ ಒಂದು BBA ಅನ್ನೋ ಕೋರ್ಸ್ನ ಮಾಡಬಹುದು. ಅದರ ಜೊತೆಗೇನೆ ಈ ಒಂದು ಕೋರ್ಸ್ನ ಮಾಡಬೇಕಾದ್ರೆ ನಮ್ದು ಆ ಒಂದು PUC ಒಳಗಡೆ ಎಷ್ಟು ಪರ್ಸೆಂಟೇಜ್ ಅನ್ನ ನಾವು ಹೊಂದಿರ್ಬೇಕಂತಂದ್ರೆ ಅಪ್ರಾಕ್ಸಿಮೇಟ್ಲಿ 45 ಇಂದ 60% ನಾವು ಹೊಂದಿರ್ಬೇಕು. ಯಾಕೆ 60% 40% ಹೇಳ್ತಾ ಇದ್ದೀನಿ ಅಂತಂದ್ರೆ ಡಿಪೆಂಡಿಂಗ್ ಆನ್ ದ ಆ ಒಂದು ಇನ್ಸ್ಟಿಟ್ಯೂಟ್ಗಳಾಗಿರ್ಬೋದು ಅಥವಾ ಯೂನಿವರ್ಸಿಟಿಗಳಾಗಿರ್ಬೋದು, ಅದರ ಮೇಲೆ ಡಿಪೆಂಡ್ ಆಗಿರ್ತದ ಪರ್ಸೆಂಟೇಜ್. ಅದಾದ್ಮೇಲೆ ನೆಕ್ಸ್ಟ್ ಈ ಒಂದು ಕೋರ್ಸ್ನ ಮಾಡ್ಲಿಕ್ಕೆ ಏನಾದರೂ ಎಂಟ್ರನ್ಸ್ ಎಕ್ಸಾಮ್ಸ್ಗಳು ಇದಾವೇನ್ರಿ ಅಂತ ಕೇಳ್ಬೋದನ್ನ. ನೀವು ಎಂಟ್ರನ್ಸ್ ಎಕ್ಸಾಮ್ಗಳನ್ನು ಯಾಕಂತಂದ್ರೆ ನೀವು ನ್ಯಾಷನಲ್ ಲೆವೆಲ್ ಕಾಲೇಜ್ ಒಳಗಡೆ ಅಥವಾ ನೀವು ಅದರ್ ಸ್ಟೇಟ್ ಕಾಲೇಜಸ್ ಒಳಗಡೆ ಹೋದಾಗ ನೀವು ಎಂಟ್ರನ್ಸ್ ಎಕ್ಸಾಮ್ ಅನ್ನ ಬರೀಲೇಬೇಕಾಗ್ತದೆ. ಅದ್ರ ಜೊತೆಗೇನೆ ಸ್ಟೇಟ್ ಲೆವೆಲ್ ಎಕ್ಸಾಮ್ಸ್ಗಳನ್ನು ಕೂಡ ನೀವು ಬರೀಬೇಕಾಗ್ತದೆ. ಯಾವ್ಯಾವಪ್ಪ ಅಂತಂದ್ರೆ ಎಕ್ಸಾಮ್ ನಿಮ್ಮನ್ನ ಆಕ್ಚುಲಿ ಸೆಲೆಕ್ಟ್ ಮಾಡೋದು ಈ ಎಕ್ಸಾಮ್ ಥ್ರೋನೆ, ಓಕೆ, ಮೆರಿಟ್ ಮೇಲೆ. ಓಕೆ, ಯಾವಪ್ಪ ಅಂತಂದ್ರೆ CUET ಅಂತ ಬರ್ತೈತಿ, ಆಮೇಲೆ CET ಅಂತ ಬರ್ತೈತಿ, ಆಮೇಲೆ IPMAT ಅಂತ ಬರ್ತೈತಿ. ಈ CUT ಅಂತಂದ್ರೆ ಕಾಮನ್ ಯೂನಿವರ್ಸಿಟಿ ಎಂಟ್ರನ್ಸ್ ಟೆಸ್ಟ್ ಅಂತ ಕರಿತೀವಿ. ಈ CET ಅಂತಂದ್ರೆ ಸ್ಟೇಟ್ ಲೆವೆಲ್ ಎಂಟ್ರನ್ಸ್ ಟೆಸ್ಟ್ ಅಂತ ಕರಿತೀವಿ. ಇವೆಲ್ಲ ಏನಪ್ಪಾ ಅಂದ್ರೆ ಎಂಟ್ರನ್ಸ್ ಎಕ್ಸಾಮ್ಸ್ಗಳಾದವು. ಅದಾದ್ಮೇಲೆ ನೆಕ್ಸ್ಟ್ ನಿಮ್ಗೆ ಈ ಒಂದು ಕೋರ್ಸ್ನ ನಾವು ಮಾಡಿದೀವ್ರಿ, ಈ ಕೋರ್ಸ್ನ ಕಲಿಬೇಕಾದ್ರೆ ನಮ್ದು ಫೀಸ್ ಎಷ್ಟು ಇರ್ತೈತಿ ಅಂತ ಕೇಳ್ಬೋದು ನೀವು. ಇದರ ಫೀಸ್ ಬಂದ್ಬಿಟ್ಟು ಟಿಪಿಕಲಿ ಅಪ್ರಾಕ್ಸಿಮೇಟ್ಲಿ 50,000 ಇಂದ 3 lakh ವರೆಗೂ ಇದರ ಫೀಸ್ ಇರ್ತತಿ ಹ್ಯಾಸ್ ಪರ್ ದ ಕಾಲೇಜಸ್. ಓಕೆ, ಅದು ಇಯರ್ ವೈಸ್. ಓಕೆ, ಅದಾದ್ಮೇಲೆ ಈ ಒಂದು ಕೋರ್ಸ್ನ ಡ್ಯೂರೇಷನ್ ಅಂತ, ಈ ಒಂದು ಕೋರ್ಸ್ನ ಮಾಡಿದ ಮೇಲೆ ಎಷ್ಟು ವರ್ಷ ನಾವು ಈ ಕೋರ್ಸ್ನ ಕಲಿಬೇಕ್ರಿ ಅಂತ ಕೇಳಿದ್ರೆ ಈ ಕೋರ್ಸ್ನ ಡ್ಯೂರೇಷನ್ ಬಂದ್ಬಿಟ್ಟು ನಿಮ್ದು 3 years ಇದ್ರ ಡ್ಯೂರೇಷನ್ ಆಗಿರ್ತೈತಿ. ಇದನ್ನ ನಿಮ್ಗೆ 6 ಸೆಮಿಸ್ಟರ್ ಡಿವೈಡ್ ಮಾಡಿರ್ತಾರ. ಅಂದ್ರೆ 1 ವರ್ಷಕ್ಕೆ 2 ಸೆಮಿಸ್ಟರ್ ನಿಮ್ಗೆ ಇದನ್ನ ಪಾಸ್ ಆಗ್ಬೇಕಾಗ್ತದೆ, ಎಕ್ಸಾಮ್ ಅನ್ನ ಬರಿಬೇಕಾಗ್ತದೆ. ಇದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಈ ಒಂದು ಕೋರ್ಸ್ನ ಮಾಡ್ಬೇಕಾದ್ರೆ ಇದ್ರೊಳಗಡೆ ಏನಾದ್ರು ಬ್ರಾಂಚಸ್ ಗಳಿದಾವ, ಆ ಬ್ರಾಂಚಸ್ ಒಳಗೆ ಏನೇನು ಸ್ಪೆಷಾಲಿಟಿ ಇರ್ತದೆ ಅಂತೇಳಿ ನೀವು ಕೇಳ್ಬೋದು. ಈಗ ನಾವು ಹೇಳ್ತಾ ಇರೋದು ಏನಪ್ಪಾ ಅಂದ್ರೆ ಇದ್ರೊಳಗಡೆ ಬರುವಂತಹ ಸ್ಪೆಷಲ್ ಬ್ರಾಂಚಸ್ಗಳು ಅಥವಾ ಟಾಪ್ ಬ್ರಾಂಚಸ್ಗಳ ಬಗ್ಗೆ ನಿಮಗೆ ಇವತ್ತು ಹೇಳ್ತಾ ಹೋಗ್ತೀನಿ. ಮೊದಲನೇ ಬ್ರಾಂಚ್ ಯಾವ್ದಪ್ಪ ಇದ್ರೊಳಗಡೆ ಅಂತಂದ್ರೆ ಅದು BBA ಇನ್ ಫೈನಾನ್ಸ್ ಅಂತ ಕರಿತೀವಿ ನಾವು. ಈ ಒಂದು BBA ಇನ್ ಫೈನಾನ್ಸ್ ಒಳಗಡೆ ನಾವೇನೆಲ್ಲ ಕಲಿಬಹುದು ಅಥವಾ ನಾವೇನೆಲ್ಲ ಫೋಕಸ್ ಮಾಡ್ಬೋದು ಸಬ್ಜೆಕ್ಟ್ ಅಂತಂದ್ರೆ ಇಲ್ಲಿ ನಾವು ಬ್ಯಾಂಕಿಂಗ್, ಇನ್ವೆಸ್ಟ್ಮೆಂಟ್, ಆಮೇಲೆ ಸ್ಟಾಕ್ ಮಾರ್ಕೆಟಿಂಗ್, ಆಮೇಲೆ ಇನ್ಶೂರೆನ್ಸ್ ಅಂಡ್ ಕೋಆಪರೇಟಿವ್ ಅಕೌಂಟ್ಗಳ ಬಗ್ಗೆ ನಾವು ಇಲ್ಲಿ ಕಲಿತೀವಿ ಈ ಒಂದು ಫೈನಾನ್ಸ್ ಒಳಗಡೆ. ಇನ್ನು ಎರಡನೇ ಬ್ರಾಂಚ್ ಯಾವ್ದಪ್ಪ ಅಂತಂದ್ರೆ BBA ಇನ್ ಮಾರ್ಕೆಟಿಂಗ್ ಅಂತ ಕಲಿತೀವಿ. ಈ ಒಂದು BBA ಇನ್ ಮಾರ್ಕೆಟಿಂಗ್ ಒಳಗಡೆ ಏನೆಲ್ಲ ಕಲಿತೀವಿ ಅಂತಂದ್ರೆ ಕವರ್ಸ್ ದ ಅಡ್ವಾಂಟೇಜಿಂಗ್, ಆಮೇಲೆ ಡಿಜಿಟಲ್ ಮಾರ್ಕೆಟಿಂಗ್, ಆಮೇಲೆ ಸೇಲ್ಸ್ ಸ್ಟ್ರಾಟಜಿಸ್, ಆಮೇಲೆ ಕಸ್ಟಮರ್ ಬಿಹೇವಿಯರ್, ಆಮೇಲೆ ಬ್ರ್ಯಾಂಡ್ ಮ್ಯಾನೇಜ್ಮೆಂಟ್ ಗಳನ್ನ ಈ ಒಂದು ಮಾರ್ಕೆಟಿಂಗ್ ಒಳಗಡೆ ಕಲಿತೀವಿ. ಇನ್ನು ಮೂರನೇ ಬ್ರಾಂಚ್ ಯಾವ್ದ್ರಿ ಇದ್ರೊಳಗಡೆ ಅಂತ ಕೇಳಿದ್ರೆ
BBA ಇನ್ ಹ್ಯೂಮನ್ ರಿಸೋರ್ಸಸ್ ಮ್ಯಾನೇಜ್ಮೆಂಟ್ ಅಂತ ಕಲಿತೀವಿ. ಸೊ ಹ್ಯೂಮನ್ ರಿಸೋರ್ಸಸ್ ಮ್ಯಾನೇಜ್ಮೆಂಟ್ ಅಂತಂದ್ರೆ ಈ ಒಂದು HR ಅಂತ ಕಲಿತೀವಿ ನಾವು. ಸೊ HR ಇಸ್ ನಥಿಂಗ್ ಬಟ್ ನೀವೆಲ್ಲಾದ್ರೂ ಕೇಳ್ತಾರೆ, ಈಗ ಹಾಸ್ಪಿಟಲ್ ಒಳಗಡೆ ಆಗಿರ್ಬೋದು ಅಥವಾ ಕಂಪನೀಸ್ ಒಳಗಡೆ ಆಗಿರ್ಬೋದು, ಈ IT BT ಕಂಪನೀಸ್ ಒಳಗಡೆ ಒಬ್ರು ಮ್ಯಾನೇಜರ್ ಅಥವಾ HR ಅಂತ ಹೇಳ್ತಾರ. ಓಕೆ, ಸೊ ಆ HR ಕೆಲಸ ಎಂತ ಅಂತಂದ್ರೆ ಇಲ್ಲಿ ಹೇಳ್ತೀನಿ ನಿಮ್ಗೆ. ಸೊ ಈ ಒಂದು ಕೋರ್ಸ್ ಒಳಗಡೆ ಏನೇನ ಕಲಿತೀವಿ ಅಂತಂದ್ರೆ ನಾವು ಫೋಕಸಿಂಗ್ ಆನ್ ದ ರಿಕ್ರೂಟ್ಮೆಂಟ್ಸ್, ಆಮೇಲೆ ಎಂಪ್ಲಾಯ್ ರಿಲೇಶನ್ಶಿಪ್, ಲೇಬರ್ ಲಾಸ್, ಆಮೇಲೆ ವರ್ಕ್ ಪ್ಲೇಸ್ ಟ್ರೈನಿಂಗ್ ಅನ್ನ ನಾವು ಇದ್ರೊಳಗಡೆ ಕಲಿತೀವಿ. ಓಕೆ, ಸೊ ಅದಾದ್ಮೇಲೆ ನೆಕ್ಸ್ಟ್ ಇನ್ನು 4ನೇ ಬ್ರಾಂಚ್ ಯಾವ್ದ್ರಿ ಇದ್ರೊಳಗಡೆ ಅಂತ ಕೇಳ್ಬೋದು. ಸೊ ಇದ್ರೊಳಗಡೆ ಬಂದಂತ 4ನೇ ಬ್ರಾಂಚ್ BBA ಇನ್ ಆಪರೇಷನ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಅಂತ ಕಲಿತೀವಿ. ಸೊ ಇದ್ರೊಳಗಡೆ ಏನೆಲ್ಲ ಕಲಿತೀವಿ ಅಂತಂದ್ರೆ ನಾವು ಡೀಲ್ಸ್ ವಿತ್ ಲಾಜಿಸ್ಟಿಕ್, ಆಮೇಲೆ ಇನ್ವೆಸ್ಟರ್ ಕಾಂಟ್ರಾಕ್ಟ್ ಅನ್ನ ಕಲಿತೀವಿ, ಪ್ರೊಡಕ್ಷನ್ ಪ್ಲಾನಿಂಗ್ ಅಂಡ್ ಕ್ವಾಲಿಟಿ ಕಂಟ್ರೋಲ್ ಅನ್ನ ಕಲಿತೀವಿ ಈ ಒಂದು ಕೋರ್ಸ್ ಒಳಗಡೆ. ಸೊ ಇವು ಮೇನ್ ಟಾಪ್ ಬ್ರಾಂಚಸ್ ಆದವು. ಸೊ ಇದನ್ನ ಹೊರತುಪಡಿಸಿ ಇನ್ನಷ್ಟು ಬ್ರಾಂಚಸ್ ಗಳು ಬರ್ತಾವ. ಅವು ಯಾವಪ್ಪ ಅಂತಂದ್ರ ಮಾಡರ್ನ್ ಅಂಡ್ ಟೆಕ್ ಡ್ರೈವ್ ಬ್ರಾಂಚಸ್ ಗಳಂತ ಕಲಿತೀವಿ ನಾವು. ಸೊ ಆ ಬ್ರಾಂಚಸ್ ಗಳು ಯಾವಪ್ಪ ಅಂತ ನೋಡ್ರಿ. ಅದರೊಳಗಡೆ ಮೊದಲನೇ ಬ್ರಾಂಚ್ BBA ಇನ್ ಬಿಸ್ನೆಸ್ ಅನಾಲಿಸಿಸ್ ಅಂತ ಕಲಿತೀವಿ. ಸೊ ಇದ್ರೊಳಗಡೆ ಏನೆಲ್ಲ ಕಲಿತೀವಿ ಅಂತಂದ್ರ ಕಾಂಬಿನೇಷನ್ ಬಿಸ್ನೆಸ್ ಡಾಟಾ ಸ್ಟಾಟಿಸ್ಟಿಕ್ಸ್, ಆಮೇಲೆ ಸಾಫ್ಟ್ವೇರ್ ಟೂಲ್ಸ್ ಟು ಆಪ್ಟಿಮೈಸೇಷನ್ ಆಫ್ ಬಿಸ್ನೆಸ್ ಡಿಕ್ಲೇಷನ್. ಓಕೆ, ಸೊ ಇವುಗಳನ್ನ ಕಲಿತೀವಿ. ಇನ್ನ ಇದ್ರೊಳಗಡೆ 2ನೇ ಬ್ರಾಂಚ್ ಯಾವುದು, ಇದರೊಳಗಡೆ ಈ ಮಾಡರ್ನ್ ಟೆಕ್ನಿಕ್ ಒಳಗಡೆ 2ನೇ ಬಿಸ್ನೆಸ್ ಯಾವುದು ಅಥವಾ 2ನೇ ಬ್ರಾಂಚ್ ಯಾವ್ದು ಬರುತ್ತೆ ಅಂತಂದ್ರ ಇಲ್ಲಿ ನಾವು ಆ ಒಂದು BBA ಇನ್ ಡಿಜಿಟಲ್ ಮಾರ್ಕೆಟಿಂಗ್ ಅನ್ನ ಕಲಿತೀವಿ. ಇದ್ರೊಳಗಡೆ 2ನೇ ಬ್ರಾಂಚ್. ಸೊ ಇದ್ರೊಳಗಡೆ ಏನ್ ಮಾಡ್ತೀವಿ ಅಂದ್ರೆ ಈ ಡಿಜಿಟಲ್ ಮಾರ್ಕೆಟಿಂಗ್ ಅಂತ ನಿಮ್ಗೆ ಗೊತ್ತಾಗಿರ್ಬೇಕು. ಈಗ ಮೊದಲನೇದು ಏನಪ್ಪ ಅಂದ್ರೆ ಪ್ಯೂರ್ಲಿ ಫೋಕಸಿಂಗ್ ಆನ್ ದ ಯಾವುದು ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್. ಓಕೆ, ಅಂದ್ರೆ SEO ಮೀಡಿಯಾ ಮಾರ್ಕೆಟಿಂಗ್ ಅನ್ನ ಕಲಿತೀವಿ. ಅದಾದ್ಮೇಲೆ ಸೊ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇಲ್ಲಿ ಆ ಒಂದು ಆನ್ಲೈನ್ ಬ್ರ್ಯಾಂಡಿಂಗ್ ಬಿಲ್ಡ್ ಅಂತ ಕಲಿತೀವಿ. ಅಂದ್ರೆ ಆನ್ಲೈನ್ ಒಳಗಡೆ ಯಾವ ತರ ಬ್ರ್ಯಾಂಡ್ ಗಳನ್ನ ಬಿಲ್ಡ್ ಮಾಡ್ಬೇಕಂತ ಕಲಿತೀವಿ. ಸೊ ಇದು ಡಿಜಿಟಲ್ ಮಾರ್ಕೆಟಿಂಗ್ ಒಳಗಡೆ ಕಲಿತೀವಿ. ಸೊ ಅದನ್ನ ನೆಕ್ಸ್ಟ್ ಇದ್ರೊಳಗಡೆ 3ನೇ ಬ್ರಾಂಚ್ ಯಾವ್ದಪ್ಪ ಅಂತಂದ್ರ BBA ಇನ್ ಫೈನ್ ಟೆಕ್ ಅಂತ ಕಲಿತೀವಿ. ಸೊ ಇದ್ರೊಳಗಡೆ ಏನೆಲ್ಲ ಕಲಿತೀವಿ ಅಂತ ನೋಡ್ರಿ. ಇದ್ರೊಳಗಡೆ ನಾವು ಮರ್ಜ್ ಫೈನಾನ್ಷಿಯಲ್ ಕಾನ್ಸೆಪ್ಟ್ ಗಳನ್ನ ಕಲಿತೀವಿ ವಿತ್ ಮಾಡರ್ನ್ ಟೆಕ್ನಿಕ್ಸ್ ಲೈಕ್ ಬ್ಲಾಕ್ ಚೈನ್, ಆಮೇಲೆ ಆ ಒಂದು ಡಿಜಿಟಲ್ ವಾಲೆಟ್ಸ್ ಗಳನ್ನ ಕಲಿತೀವಿ. ಆ ಡಿಜಿಟಲ್ ವಾಲೆಟ್ ಅನ್ನು ಯಾವ ತರ ಕ್ರಿಯೇಟ್ ಮಾಡ್ಬೇಕಂತ ಕಲಿತೀವಿ. ಅದಾದ್ಮೇಲೆ ನೆಕ್ಸ್ಟ್ ಅಂಡ್ AI ಇನ್ ಬ್ಯಾಂಕಿಂಗ್. ಓಕೆ, ಸೊ ಇವುಗಳನ್ನೆಲ್ಲ ಕಲಿತೀವಿ. ಓಕೆ, ಇದು ಯಾವ್ದ್ರೊಳಗೆ ಅಂತಂದ್ರೆ BBA ಇನ್ ಫೈನ್ ಟೆಕ್ ಅಂತ ಕಲಿತೀವಿ. ಸೊ ನೆಕ್ಸ್ಟ್ ಇವೆಲ್ಲ ಏನಪ್ಪ ಅಂದ್ರೆ ಮಾಡರ್ನ್ ಟೆಕ್ನಿಕ್ ಗಳನ್ನ ಯೂಸ್ ಮಾಡಿ ಬಂದಿರುವಂತ ಬ್ರಾಂಚಸ್ ಗಳು. ಇದನ್ನ ಹೊರತುಪಡಿಸಿ ಇನ್ನೊಂದಿಷ್ಟು ಬ್ರಾಂಚಸ್ ಗಳು ಬರ್ತಾವು. ಆ ಬ್ರಾಂಚಸ್ ಗಳು ಯಾವಪ್ಪ ಅಂತಂದ್ರ ಇಂಡಸ್ಟ್ರಿಯಲ್ ಸ್ಪೆಸಿಫಿಕ್ ಬ್ರಾಂಚಸ್ ಗಳಂತ ಕಲಿತೀವಿ ನಾವು. ಸೊ ಅದ್ರೊಳಗಡೆ ಯಾವ ಬ್ರಾಂಚಸ್ ಗಳು ಬರ್ತಾವ ಅಂತಂದ್ರ BBA ಇನ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂತ ಕಲಿತೀವಿ. ಓಕೆ, ಅದು ಯಾವ್ದಪ್ಪ ಅಂತಂದ್ರ ಕವರ್ ದ ಗ್ಲೋಬಲ್ ಟ್ರೇಡ್ಸ್ ಲಾಸ್ ಗಳನ್ನ ಕಲಿತೀವಿ. ಆಮೇಲೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಮ್ಯಾನೇಜ್ಮೆಂಟ್ ಅನ್ನ ಕಲಿತೀವಿ ಅಂಡ್ ಕ್ರಾಸ್ ಬಾರ್ಡರ್ ಕರೆನ್ಸಿ ಆಪರೇಷನ್ ಅಂತ ಕಲಿತೀವಿ. ಸೊ ಇವುಗಳನ್ನ ಎದ್ರ ಕಲಿತೀವಿ ಅಂತಂದ್ರ ಈ BBA ಇನ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಒಳಗಡೆ ಕಲಿತೀವಿ. ಸೊ ನೆಕ್ಸ್ಟ್ 2ನೇ ಬ್ರಾಂಚ್ ಯಾವ್ದಪ್ಪ ಈ ಒಂದು ಇಂಡಸ್ಟ್ರಿಯಲ್ ಒಳಗಡೆ ಅಂತಂದ್ರ BBA ಇನ್ ಹಾಸ್ಪಿಟಲ್ ಅಂಡ್ ಹೆಲ್ತ್ ಕೇರ್ ಮ್ಯಾನೇಜ್ಮೆಂಟ್ ಅಂತ ಕಲಿತೀವಿ. ಸೊ ಈ ಒಂದು ಹೆಲ್ತ್ ಕೇರ್ ಮ್ಯಾನೇಜ್ಮೆಂಟ್ ಒಳಗಡೆ ನಾವೇನೆಲ್ಲ ಮಾಡ್ತೀವಿ ಅಂತಂದ್ರ ಪ್ರಿಪೇರ್ ದ ಸ್ಟೂಡೆಂಟ್ಸ್ ಲೈಕ್ ಮ್ಯಾನೇಜಿಂಗ್ ದ ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ ಅಥವಾ ಕ್ಲಿನಿಕಲ್ ಸೈಡ್, ಹಾಸ್ಪಿಟಲ್ ಸೈಡ್ ಒಳಗಡೆ ನಾವು ಆ ಒಂದು ಅಡ್ಮಿನಿಸ್ಟ್ರೇಟಿವ್ ಅನ್ನ ಯಾವ ತರ ಮಾಡ್ಬೇಕು ಅನ್ನೋದನ್ನ ಈ ಒಂದು ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಒಳಗಡೆ ಕಲಿಸ್ತೀವಿ. ಓಕೆ, ಸೊ ನೆಕ್ಸ್ಟ್ ಇದ್ರ ಹೊರತುಪಡಿಸಿ ಇದರೊಳಗಡೆ ಇನ್ನೊಂದು ಬ್ರಾಂಚ್ ಬರ್ತದೆ, ಲಾಸ್ಟ್ ಬ್ರಾಂಚ್ ಯಾವ್ದಪ್ಪ ಅಂತಂದ್ರೆ ಅದು BBA ಇನ್ ಏವಿಯೇಷನ್ ಅಂಡ್ ಹಾಸ್ಪಿಟಾಲಿಟಿ ಆಫ್ ಮ್ಯಾನೇಜ್ಮೆಂಟ್ ಅಂತ ಕಲಿತೀವಿ. ಸೊ ಇದ್ರೊಳಗಡೆ ಏನ್ ಮಾಡ್ತೀವಿ ಅಂತಂದ್ರೆ ಫೋಕಸಿಂಗ್ ಆನ್ ದ ಏರ್ಪೋರ್ಟ್ಸ್ ಆಪರೇಷನ್, ಗ್ರೌಂಡ್ ಹ್ಯಾಂಡಲಿಂಗ್, ಹೋಟೆಲ್ ಮ್ಯಾನೇಜ್ಮೆಂಟ್, ಕಸ್ಟಮರ್ ಸರ್ವಿಸ್ ಇಂಡಸ್ಟ್ರೀಸ್. ಸೊ ಇದ್ರೊಳಗಡೆ ಏನ್ ಮಾಡ್ತೀವಿ ಅಂತ ನಾವು ಈ ಒಂದು ಹಾಸ್ಪಿಟಾಲಿಟಿ ಕೊಡೋದು ಎದ್ರೊಳಗಡೆ ಈ ಏರ್ಪೋರ್ಟ್ಸ್ ಒಳಗಡೆ ಅಥವಾ ಆ ಒಂದು ಏನ್ ನಾವು ಆ ಎನ್ವೈರನ್ಮೆಂಟ್ ಅನ್ನ ಮ್ಯಾನೇಜ್ ಮಾಡ್ಬೇಕಲ್ಲ ಆ ಒಂದು ಏರ್ಪೋರ್ಟ್ ಒಳಗಡೆ, ಸೊ ಅದನ್ನ ಇದ್ರೊಳಗಡೆ ಕಲಿತೀವಿ. ಓಕೆ, ಸೊ ಇವೆಲ್ಲ ಏನಪ್ಪಾ ಅಂತಂದ್ರ ಕಂಪ್ಲೀಟ್ ಬ್ರಾಂಚಸ್ ಗಳು ಎದ್ರೊಳಗಡೆ ಈ ಒಂದು BBA ಒಳಗಡೆ. ಸೊ ಮೊದಲಿಗೆ ಟಾಪ್ ಬ್ರಾಂಚಸ್ ಗಳು ಒಂದು 4 ಬಂದು, ಸೊ ಅದಾದ್ಮೇಲೆ ನೆಕ್ಸ್ಟ್ ಒಳಗಡೆ ಏನಪ್ಪಾ ಅಂದ್ರೆ ಆ ಒಂದು ಮಾಡರ್ನ್ ಅಥವಾ ಟೆಕ್ನಿಕ್ ನ ಯೂಸ್ ಮಾಡಿ ಒಂದು 3 ಬ್ರಾಂಚ್ ಗಳು ಬಂದವು. ಅದಾದ್ಮೇಲೆ ಇಂಡಸ್ಟ್ರಿಯಲ್ ಬ್ರಾಂಚಸ್ ಗಳು ಬಂದವು. ಸೊ ಎಲ್ಲ ಬ್ರಾಂಚಸ್ ಗಳು ಎದ್ರೊಳಗಡೆ ಬರ್ತಾವ ಅಂದ್ರೆ BBA ಒಳಗಡೆ ಬರ್ತಾವು. ಸೊ ಇನ್ನ ನೆಕ್ಸ್ಟ್ ಬರೋದು ಏನಪ್ಪಾ ಅಂದ್ರೆ ಈ ಬ್ರಾಂಚಸ್ ಗಳನ್ನ ಹೇಳಿದ್ರಿ. ಸೊ ನೀವು ಇನ್ನೊಂದು ನೆನಪಿಟ್ಕೋರಿ, ಇದ್ರೊಳಗಡೆ ಯಾವ್ದಾದ್ರು ಒಂದು ಬ್ರಾಂಚ್ ನ ನೀವು ಮಾಡಬಹುದು. ಎಲ್ಲ ಬ್ರಾಂಚಸ್ ಮಾಡಕ್ ಬರಲ್ಲ, ಒಂದು ಬ್ರಾಂಚಸ್ ನೀವು ಮಾಡಬಹುದು. ಸೊ ಅದನ್ನ ನೆಕ್ಸ್ಟ್ ಬರೋದು ಏನಪ್ಪಾ ಅಂದ್ರೆ ಇದರ ಒಂದು ಜಾಬ್ ಆಪರ್ಚುನಿಟಿ. ಈ ಒಂದು BBA ಒಂದು ಕೋರ್ಸ್ ನ ಮಾಡಿದ್ಮೇಲೆ ನಾವ್ ಏನೆಲ್ಲ ಜಾಬ್ ಆಪರ್ಚುನಿಟೀಸ್ ಗಳನ್ನ ನೋಡಬಹುದ್ರಿ ಇದನ್ನಂತ ಕೇಳಬಹುದು ನೀವು. ಸೊ ಇಲ್ಲಿ ಜಾಬ್ ಆಪರ್ಚುನಿಟೀಸ್ ಗಳು ಡಿಪೆಂಡ್ ಆಗಿರೋದು ಎದ್ರ ಮೇಲೆ ಅಂತಂದ್ರ ಈ ಒಂದು ಆಂಟರ್ಪ್ರಿನರ್ಶಿಪ್ ಮೇಲೆ
ಡಿಪೆಂಡ್ ಆಗಿರ್ತೈತಿ. ನೀವು ಬಿಸ್ನೆಸ್ ಒಳಗಡೆ ಜಾಬ್ ಅಪಾರ್ಚುನಿಟೀಸ್ಗಳನ್ನ ಭಾಳ ನೋಡ್ತೀರಾ. ಸೊ ನಿಮ್ಗೆ ಒಂದಿಷ್ಟು ಸ್ಪೆಸಿಫಿಕ್ ಆಗಿ ಹೇಳ್ತೀನಿ. ಈಗ ಏನಪ್ಪಾ ಅಂತಂದ್ರೆ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಆಗಿ ವರ್ಕ್ ಮಾಡ್ಬೋದು, HR ಆಗಿ ವರ್ಕ್ ಮಾಡ್ಬೋದು, ಕೋಆರ್ಡಿನೇಟರ್ ಆಗಿ ವರ್ಕ್ ಮಾಡ್ಬೋದು, ಆಮೇಲೆ ಫೈನಾನ್ಸಿಯಲ್ ಅನಾಲಿಸಿಸ್ಟ್ ಆಗಿನೂ ಕೂಡ ವರ್ಕ್ ಮಾಡ್ಬೋದು, ಆಮೇಲೆ ಬಿಸ್ನೆಸ್ ಡೆವಲಪ್ಮೆಂಟ್ ಎಕ್ಸಿಕ್ಯೂಟಿವ್ ಆಗಿನೂ ವರ್ಕ್ ಮಾಡ್ಬೋದು. ಸೊ ಇವೆಲ್ಲ ಏನಪ್ಪಾ ಅಂದ್ರೆ ನಿಮ್ಗೆ ಮೇನ್ ಜಾಬ್ ಅಪಾರ್ಚುನಿಟೀಸ್ಗಳು. ಇದನ್ನ ಹೊರತುಪಡಿಸಿ ನೀವು ಯಾವ ಬ್ರಾಂಚ್ ನ ಮಾಡ್ತಿರಲ್ಲ, ಸೊ ನೀವು ಈಗ ಆಲ್ರೆಡಿ ನಾ ಬ್ರಾಂಚ್ ಹೇಳ್ಬೇಕಾದ್ರೆ ಅದ್ರ ಕೆಲಸ ಹೇಳ್ಬಿಟ್ಟಿದ್ದೀನಿ, ಅಥವಾ ಅದರ ಸಬ್ಜೆಕ್ಟ್ಗಳ ಮೇಲೆ ತಿಳ್ಕೊಂಡ್ಬಿಟ್ಟಿದ್ರಿ ಏನೇನ ಕೆಲಸ ನಾವು ಮಾಡ್ಬೋದು ಈ ಬ್ರಾಂಚಸ್ ಒಳಗಡೆ, ಯಾವ ಬ್ರಾಂಚ್ ಮಾಡಿದಾಗ ಏನ್ ಕೆಲಸ ಮಾಡ್ಬೋದು ಅಂತ ನಿಮ್ಗೆ ಗೊತ್ತಾಗ್ಬಿಟ್ಟಿದೆ ಅಂತ ಅನ್ಕೊಂತೀನಿ. ಸೊ ಇವು ಒಂದಿಷ್ಟು ಜಾಬ್ ಅಪಾರ್ಚುನಿಟೀಸ್ಗಳು. ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಈ ಒಂದು ಕೋರ್ಸ್ ನ ಮುಗಿಸಿದಿರಿ ನಾವು, ಇದರ ಜಾಬ್ ಅಪಾರ್ಚುನಿಟೀಸ್ಗಳನ್ನ ಹೇಳಿದ್ರಿ ನಮ್ಗೆ. ಸೊ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಈ ಒಂದು ಕೋರ್ಸ್ ನ ಮುಗಿಸಿದಾಗ ನಾವು ಎಷ್ಟು ಸ್ಯಾಲ್ರಿ ತಗೋಬಹುದ್ರಿ ಅಂತ ಕೇಳ್ಬೋದು ನನ್ನ. ಸೊ ನಿಮ್ಮ ಸ್ಯಾಲ್ರಿ ಅಪ್ರಾಕ್ಸಿಮೇಟ್ಲಿ ಈ ಒಂದು ಕೋರ್ಸ್ ನ ಮುಗಿಸಿದಾಗ ನೀವು ಫ್ರೆಶರ್ ಆಗಿ ಜಾಯ್ನ್ ಆಗಿದ್ರಿ ಅಂತಂದ್ರೆ ನಿಮ್ದು ಇಲ್ಲಿ ಆ ಒಂದು ಅಪ್ರಾಕ್ಸಿಮೇಟ್ ಸ್ಯಾಲ್ರಿ ಪರ್ ಆ್ಯನಮ್ 3 lakh ಇರ್ತತಿ ಫ್ರೆಶರ್ ಆಗಿ ಜಾಯ್ನ್ ಆದಾಗ. ಅದಾದ್ಮೇಲೆ ನೀವು ನೆಕ್ಸ್ಟ್ ನಿಮ್ಮ ಎಕ್ಸ್ಪೀರಿಯನ್ಸ್ ಆದಾಗ ನಿಮ್ಮ ಸ್ಯಾಲ್ರಿ 3 lakh ಇಂದ 6 lakh ಆಗಿ ಇನ್ಕ್ರೀಸ್ ಆಕೊಂತ ಹೋಗ್ತದೆ ಪರ್ ಆ್ಯನಮ್. ಅಂದ್ರೆ ನಿಮ್ಮ 1 ವರ್ಷಕ್ಕೆ ನಿಮ್ಗೆ ಅಪ್ರಾಕ್ಸಿಮೇಟ್ಲಿ 30,000 to 60,000 ಸ್ಯಾಲ್ರಿನ ತಗೋಬಹುದು ನೀವು ಒಂದು ಕೋರ್ಸ್ ಅನ್ನ ಮಾಡಿದಾಗ. ಸೊ ನೆಕ್ಸ್ಟ್ ಇದರ ಜಾಬ್ ಅಪಾರ್ಚುನಿಟೀಸ್ ಆಯ್ತು, ಇದರ ಸ್ಯಾಲ್ರಿ ಸ್ಕೇಲ್ ಆಯ್ತು. ನಾವೀಗ BBA ಮಾಡಿದೀವ್ರಿ, ನಾವು ಮುಂದೆ ಕಲಿಬೇಕು ಅನ್ಕೊಂಡಿದೀವಿ, ನಮಗೇನಾದ್ರೂ ಹೈಯರ್ ಎಜುಕೇಶನ್ ಇದೆ ಅಂತ ಕೇಳ್ಬೋದು ನೀವು. ಓಕೆ, ಸೊ ಇದ್ರೊಳಗಡೆ ಕೂಡ ನಿಮ್ಗೆ ಹೈಯರ್ ಎಜುಕೇಶನ್ ಇದೆ. ಏನ್ ಹೈಯರ್ ಎಜುಕೇಶನ್ ಅಂತಂದ್ರ MBA ಅಂತ ಕಲಿತೀವಿ ನಾವು, ಅಂದ್ರೆ ಮಾಸ್ಟರ್ಸ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಟಿವ್ ಅಂತ ಕಲಿಬಹುದು. ಅದರೊಳಗಡೆ MCOM ಕೂಡ ಕಲಿಬಹುದು, ಆಮೇಲೆ PGDM ಅಂತ ಬರ್ತೈತಿ, ಆಮೇಲೆ ನೆಕ್ಸ್ಟ್ MMS ಅಂತ ಬರ್ತೈತಿ. ಸೊ ಇವೆಲ್ಲ ಏನಪ್ಪಾ ಅಂದ್ರೆ ನಿಮ್ಗೆ ಮಾಸ್ಟರ್ಸ್ ಡಿಗ್ರಿಗಳು. ಓಕೆ, ಸೊ ಇದೊಂದು BBA ಆದ್ಮೇಲೆ. ಸೊ ಇದಾಗಿತ್ತು ಕಂಪ್ಲೀಟ್ ಇನ್ಫಾರ್ಮೇಶನ್ ಅಬೌಟ್ BBA ಅನ್ನೋ ಒಂದು ಕೋರ್ಸಿನ ಬಗ್ಗೆ. ಸೊ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದ್ರಿ, ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.